ಇನ್ನು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ. 4 ಆರೋಪಿಗಳಿಗೂ ಪೊಲೀಸ್ ಕಸ್ಟಡಿಯಲ್ಲೇ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲೇ ಆರೋಪಿಗಳಿಗೆ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಸಹಜವಾದಂತ ಒಂದು ಪ್ರಕ್ರಿಯೆ. ಕೋರ್ಟ್ಗೆ ಹಾಜರುಪಡಿಸೋದಕ್ಕಿಂತ ಮುಂಚಿತವಾಗಿ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸೋದು. ಇವರ ಬಿಪಿ, ಶುಗರ್ ಎಲ್ಲ ನಾರ್ಮಲ್ ಆಗಿದೆಯಾ, ಜ್ವರ ಗಿರ ಏನಾದ್ರೂ ಇದೆಯಾ, ಬೇರೆ ಯಾವ್ದಾದ್ರು ಸಮಸ್ಯೆಯಿಂದ ಬಳಲುತ್ತಿದ್ದಾರಾ, ಇದೆಲ್ಲವನ್ನ ತಿಳ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಇವತ್ತು ಕೂಡ ಕೋರ್ಟ್ಗೆ ಹಾಜರುಪಡಿಸೋದಕ್ಕಿಂತ ಮುಂಚಿತವಾಗಿ ಆರೋಪಿಗಳಿಗೆ ವೈದ್ಯಕೀಯ ತಪಾಸಣೆಯನ್ನ ನಡೆಸಲಾಗುತ್ತೆ. ದರ್ಶನ್, ಧನ್ರಾಜ್, ವಿನಯ್, ಪ್ರದೋಷ್ಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲೇ ಆರೋಪಿಗಳಿಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಾರ್ಮಲ್ ಆಗಿ ಈ ಗೌರ್ಮೆಂಟ್ ಹಾಸ್ಪಿಟಲ್ ವಿಕ್ಟೋರಿಯಾ ಇಲ್ಲೆಲ್ಲ ಕರ್ಕೊಂಡೋಗಿ ವೈದ್ಯಕೀಯ ಟೆಸ್ಟ್ ಅನ್ನ ಮಾಡಿಸ್ತಾ ಇದ್ರು. ಬಟ್ ದರ್ಶನ್ ವಿಚಾರದಲ್ಲಿ ಕೆಲವೊಂದು ಪಾಲನೆಗಳನ್ನ ಪೊಲೀಸರಿಗೆ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಿಕಾಸ್ ಸೆಲೆಬ್ರಿಟಿ ಆಗಿರೋದ್ರಿಂದ ಅವ್ರು ಕರೆಯುವಂತ ಅವರ ಸೆಲೆಬ್ರಿಟಿಗಳು ಹೋದಲ್ಲಿ ಬಂದಲ್ಲೆಲ್ಲ ಜೈಕಾರ ಹಾಕ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ಅನುಚಿತ ವರ್ತನೆ ಮಾಡಿದ್ದಾರೆ, ಅತಿರೇಕದ ವರ್ತನೆ ಕೂಡ ಮಾಡಿದ್ದಾರೆ. ಹಾಗಾಗಿ ಸಮಸ್ಯೆ ಆಗಬಾರದು, ಸೆಕ್ಯೂರಿಟಿ ದೃಷ್ಟಿಯಿಂದ ಸಮಸ್ಯೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಈ 4 ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ಆ ನಂತರ ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ಅಂದ್ರೆ ಬಿಪಿ, ಶುಗರ್ ಇದೆಲ್ಲ ಹೇಗಿದೆ, ನಾರ್ಮಲ್ ಆಗಿದೆಯಾ, ಏನಾದ್ರೂ ಚೇಂಜಸ್ ಆಗಿದೆಯಾ, ಇದ್ರ ಬಗ್ಗೆ ಕೂಡ ಟೆಸ್ಟ್ ಮಾಡಲಾಗುತ್ತೆ. ಇವತ್ತು ಕೋರ್ಟ್ಗೆ ಹಾಜರು ಹಿನ್ನೆಲೆ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಆರ್ಥಿಕ ಅಪರಾಧಗಳ ಕೋರ್ಟ್ನ ಸುತ್ತ ಖಾಕಿ ಕಣ್ಗಾವಲು ಹಾಕಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಕೋರ್ಟ್ಗೆ ಕರೆದೊಯ್ಯುವ ಮಾರ್ಗದಲ್ಲೂ ಕೂಡ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಕಾಲ ಎಲ್ಲಿಗೆ ಬಂತು ನೋಡಿ, ಒಬ್ಬ ಕೊಲೆ ಆರೋಪಿಯನ್ನ ಜೈಲಿಗೆ ಅಥವಾ ಕೋರ್ಟ್ಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ಜೈಕಾರ ಕೇಳಿ ಬರುತ್ತೆ. ನಮ್ಮ ಸಮಾಜ ಹೇಗೆ ಬದಲಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ನೋಡ್ತಾನೆ ಒಬ್ಬ ಕೊಲೆ ಆರೋಪಿಯನ್ನ, ಈಗ ಹೇಳ್ತಾ ಇರೋದು ಏನು ಆರೋಪಿ ತಾನೆ, ಅಪರಾಧಿ ಅಲ್ಲ ಅಂತ ಅಂದ್ಬಿಟ್ಟು, ಆದ್ರೂ ಒಂದು ಕೇಸನ್ನ ಎದುರಿಸ್ತಾ ಇದ್ದಾರೆ ಅಂತ ಅಂದಾಗ ಅಂತರವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ಹಾಗಾಗ್ತಾ ಇಲ್ಲ. ಹೋದಲ್ಲಿ ಬಂದಲ್ಲಿ ಎಲ್ಲ ಅಲ್ಲೂ ಕುತ್ಕೊಂಡು ಕೇಕೆ ಹೊಡೆಯೋದು, ಕೂಗೋದು, ಜೈಕಾರ ಹಾಕೋದು, ಏನೋ ಸಾಧನೆ ಮಾಡಿದ್ದಾರೆ, ಯಾವುದೋ ಅವಾರ್ಡ್ ಸಿಕ್ಕಿದೆ ಅನ್ನುವಂಥ ರೇಂಜ್ನಲ್ಲಿ ಖುಷಿ ಪಡೋರು, ಸಂಭ್ರಮಿಸೋರು ಇದ್ದಾರೆ ಅವ್ರವ್ರದೇ ರೀತಿಯಲ್ಲಿ. ಸೊ ಹಾಗಾಗಿ ಅದೆಲ್ಲ ಬೇರೆಯವರಿಗೂ ಕೂಡ ಕಿರಿಕಿರಿ ಆಗುತ್ತೆ. ಮತ್ತು ಭದ್ರತೆಯ ವಿಚಾರ ಕೋರ್ಟ್ ಅಂತೆಲ್ಲ ಹೇಳಿದಾಗ ಅದು ಬಹಳ ಸೂಕ್ಷ್ಮ ಪ್ರದೇಶ ಆಗಿರುತ್ತೆ. ಅಲ್ಲೆಲ್ಲ ಹೆಂಗೆ ಬೇಕು ಹಂಗೆ ವರ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇವ್ರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ, ಯಾಕೆ ಬೇಕು ಅಂತ ಪೊಲೀಸರು ರಿಸ್ಕ್ ತೆಗೆದುಕೊಳ್ಳೋದು ಬೇಡ. ಜಾಸ್ತಿ ಭದ್ರತೆ ಇರಲಿ. ಯಾರಾದರೂ ಅಲ್ಲಿ ಅತಿರೇಕದ ವರ್ತನೆ ಎಲ್ಲ ಮಾಡ್ತಾ ಇದ್ರೆ ಅವ್ರಿಗೆ ನೋಡ್ಕೊಳ್ಳಿ ಅಂತ ಪೊಲೀಸರಿಗೆ ಹೇಳಿದ್ದಾರೆ. ಕಳೆದ ಬಾರಿ ಎಲ್ಲ ಬಹಳ ಸಮಸ್ಯೆ ಆಗಿತ್ತು. ಹಾಗಾಗಿ ಈ ಬಾರಿ ಆ ಥರ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ.